ಉದ್ಯಮೋತ್ಸಾಹಿಗಳಿಗೆ, ಸಿನಿಮಾಕ್ಕೋಸ್ಕರ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಹಾಗೂ ಬಂದಿರುವಂಥ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಬಹಳ ಖುಷಿಯಾಗುತ್ತೆ. ಒಂದು ರೀತಿಯಾಗಿ ಈಗ ನಾನೀಗ ನನ್ನ ಅನುಭವದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದೀರಾ ಅಲ್ವಾ. ತುಂಬ ಸರ್ತಿ ಹೇಳಿದ್ದೀನಿ, ಈಗ ಶೈನ್ ಅವ್ರ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು, ಬಾಬಿ ಮ್ಯಾಮ್ ಹೇಗಿದ್ರು, ಅಥವಾ ಅಜ್ನೀಶ್ ಸರ್ ಹೇಗಿದ್ರು, ಅಥವಾ ಈ ಜರ್ನಿ ಬಗ್ಗೆ ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೀನಿ. ಆದರೆ ಇಡೀ ಸಿನಿಮಾದ ಅನುಭವ ಅಥವಾ ಸಿನಿಮಾದ ಕುರಿತು ಮಾತಾಡಬೇಕು ಅಂತ ಹೇಳಿದ್ರೆ ನಾನಿಲ್ಲಿ 3 ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಕನಸು, ಇನ್ನೊಂದು ಕೆಲಸ, ಇನ್ನೊಂದು ಕಥೆ. ಎಲ್ಲನೂ ಒಂದು ರೀತಿಯಾಗಿ ಹೆಣ್ಕೊಂಡಿತ್ತು. ಜಡೆ ಹೆಣ್ದಂಗೆ 3 ಎಳೆ ಹೇಗೆ ಬೇಕೋ ಜಡೆ ಹೆಣೆಯುವಾಗ ಈ 3 ಅಂಶಗಳು ಈ ಒಂದು ಜರ್ನಿಯಲ್ಲಿ ನನಗೆ ಹೆಣೆದಿತ್ತು. ಚಿಕ್ಕವಳಿದ್ದಾಗ ಸಿನಿಮಾ ಅಂದರೆ ಆಸಕ್ತಿ, ಸಿನಿಮಾ ಅಂದರೆ ಒಲವು, ಟಿ ವಿ ನೋಡುವಾಗಲಿ ಅಥವಾ ಸಿನಿಮಾ ಪರದೆ ನೋಡುವಾಗಲಿ, ತಾರೆಗಳನ್ನ ನೋಡುವಾಗ ಹೇಗೆ ಇವರೆಲ್ಲ ಈ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋ ಅಂಥ ಚಿಕ್ಕ ಚಿಕ್ಕ ಅಂಶಗಳು ತುಂಬ ಕಾಡ್ತಾ ಇತ್ತು ನನಗೆ ಚಿಕ್ಕವಳಿದ್ದಾಗ. ಅದು ಒಂದು ರೀತಿಯಾಗಿ ಚಿಕ್ಕವಳಿದ್ದಾಗ ಅದು ನನಗೆ ದೊಡ್ಡ ಕನಸಾಗಿತ್ತನೋ. ಈಗ ಆ ಕನಸು ನನಸಾಗ್ತಿದೆಯಾ ಅನ್ನೋದೇ ಒಂದು ರೀತಿ ಕನಸಾಗಿತ್ತು ನನಗೆ. ಅಂದರೆ ಈಗ ಶ್ರುತಿ ಮಾಮ ಅವರ ಆ್ಯಕ್ಟಿಂಗ್ನ ನೋಡುವಾಗಲಿ, ಅಮ್ಮ ಯಾಕೆ ಅಳ್ತಿದ್ದಾರೆ, ಅವ್ರು ಯಾರೋ ಅಳ್ತಾ ಇದ್ರೆ ಅಮ್ಮ ಯಾಕೆ ಅಳ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ನನಗೆ ಚಿಕ್ಕವಳಿದ್ದಾಗ. ಇನ್ಯಾರೋ ಡ್ಯಾನ್ಸ್ ಮಾಡ್ತಿದ್ರೆ ಅಪ್ಪ ಯಾಕೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ, ನಮಗೂ ಯಾಕೆ ಡ್ಯಾನ್ಸ್ ಮಾಡ್ಬೇಕು, ಏನು ಇದೆಲ್ಲ ಸಿನಿಮಾ ಅಂದರೆ ಏನು, ಯಾಕಿಷ್ಟು ಹುಚ್ಚೆದ್ದು ಕುಣಿತಾರೆ ಅನ್ನೋ ಅಂಥ ಒಂದು ಕ್ವೆಶ್ಚನ್ ಮಾರ್ಕ್ಗಳು ನಮ್ಮ ತಲೆಯಲ್ಲಿ ಮೂಡಿದಾಗ ಅದಕ್ಕೆ ಒಂದು ರೀತಿಯಾಗಿ ದೃಶ್ಯ ಆಗಲಿ ಅಥವಾ ಮುಖಗಳಾಗಲಿ ಇಂಥ ಹಿರಿಯ ಕಲಾವಿದರು ನನ್ನ ಜೀವನದಲ್ಲಿ ಇದ್ದಿದ್ದು. ಅದು ಶ್ರುತಿ ಮ್ಯಾಮ್ ಆಗಲಿ, ದೇವರಾಜ್ ಸರ್ ಆಗಲಿ, ಅಥವಾ ಮಾಳವಿಕಾ ಮ್ಯಾಮ್ ಮಾತಾಡೋ ಕನ್ನಡ ಆಗಲಿ, ಇದೆಲ್ಲ ಏನಂದರೆ ಒಂದು ರೀತಿಯಾಗಿ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಅಂಶಗಳು. ಈ ಕನಸೆಲ್ಲ ನನಸಾಗೋದು ಅದು ಇಷ್ಟು ಬೇಗ ನನ್ನ ಕರಿಯರಲ್ಲಿ ಅಂತಂದರೆ ಅದು ಜಸ್ಟ್ ಮ್ಯಾರಿಡ್ಗೆ ನಾನು ಎಷ್ಟು ಭಾಗ್ಯಶಾಲಿ ಆಗಿದ್ದೀನಿ ನಾನು. ಅದು ಮೇ ಬಿ ದೇವರ ಅನುಗ್ರಹ, ಗುರುಗಳ ಅನುಗ್ರಹ ಅಂತಾರಲ್ಲ ಹಾಗೆ ಅಂತ ಕಾಣಿಸುತ್ತೆ. ಒಂದು ನಟನೆ, ಇನ್ನೊಂದು ಸಂಗೀತ. ಸಂಗೀತ ಅಂದರೆ ನನಗೆ ಒಲವು, ಸಂಗೀತ ಅಂದರೆ ಆಸಕ್ತಿ. ಕೇಳಬೇಕು. ಹಾಡೋದು ಎಷ್ಟು ಚೆನ್ನಾಗಿ ಹಾಡ್ತೀನಿ ನನಗೆ ಗೊತ್ತಿಲ್ಲ, ಆದರೆ ಕೇಳೋದಕ್ಕೆ ನನಗೆ ತುಂಬ ಇಷ್ಟ ಸಂಗೀತ. ಅಂಥ ಒಂದು ಟೆಕ್ನಿಷಿಯನ್ಸು ಸಿನಿಮಾ ಮಾಡ್ತಾ ಇದ್ದಾರೆ, ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ನನ್ನ ಕೆಲಸ ಅಡಗಿದೆ. ಒಂದು ಕಡೆ ಕನಸಿಂದ ಕೆಲಸಕ್ಕೆ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ. ಅಜ್ನೀಶ್ ಸರ್ ಫ್ಯಾನ್ ನಾನು. ಅಂದರೆ ಅವರು ಮ್ಯೂಸಿಕ್ ಕಾಂಪೋಸಿಷನ್ ಮಾಡುವಾಗ ಅವರ ಕಾರ್ಡ್ ಪ್ರೋಗ್ರೆಷನ್ಗಳಾಗಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಾಂಗ್ಗೆ ಬಳಸುವಂತಹ ಇನ್ಸ್ಟ್ರೂಮೆಂಟ್ಗಳಾಗಲಿ, ಈ ಹಾಡಿಗೆ ಈ ಇನ್ಸ್ಟ್ರೂಮೆಂಟು ಬಳಸ್ಬೋದಿತ್ತಲ್ವಾ, ಇದನ್ನು ಯಾಕೆ ತಗೊಂಡಿದ್ದಾರೆ ಅನ್ನೋದ್ರಿಂದ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಮ್ಯೂಸಿಷಿಯನ್ ಅವರು. ಎಲ್ಲೋ ಅವಶ್ಯಕತೆನೇ ಇಲ್ಲದೇ ಇರೋ ಕಡೆ ವೈಲಿನ್ ಬಂದ್ಬಿಡುತ್ತೆ, ವೈಲಿನ್ ನೋಡಿದ್ರೆ ಬೊಂಬಾಟಾಗಿ ಕೇಳಿಸ್ತಿರುತ್ತೆ. ಅಂಥ ಒಂದು ಟೆಕ್ನಿಷಿಯನ್ ಇವತ್ತು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ ಸಿನಿಮಾಗೆ ಅನ್ನೋದೇ ಒಂದು ರೀತಿ ಮತ್ತೆ ಕನಸು ನನಗೆ ಕೆಲಸವಾಗಿ ಟ್ರಾನ್ಸ್ಫಾರ್ಮ್ ಆದಂಥ ಕ್ಷಣಗಳು. ಬಾಬಿ ಮ್ಯಾಮ್ ಅಷ್ಟೇ, ಶಿ ಈಸ್ ಅ ಗುಡ್ ಸಿಂಗರ್, ಶಿ ಈಸ್ ಅ ಗುಡ್ ಮ್ಯೂಸಿಷಿಯನ್ ಆ್ಯಂಡ್ ಶಿ ಕಮ್ಸ್ ಫ್ರಮ್ ಅ ಬ್ಯಾಕ್ಗ್ರೌಂಡ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್, ವಿಚ್ ಇಸ್ ವೆರಿ ಹೋಮ್ಲಿ, ಫಿಲ್ಡ್ ವಿತ್ ಪಾಸಿಟಿವ್ ವೈಬ್ಸ್. ಈಗಲೂ ಅಷ್ಟೇ ಒಂಥರ ನನ್ನನ್ನು ಮಗಳ ಥರನೇ ಅವರು ಕಂಪ್ಲೀಟಾಗಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ. ಒಂದು ಸರ್ತಿ ನಾನು ಅವ್ರನ್ನ ಭೇಟಿ ಮಾಡಿದ್ರೆ ಸಾಕು, ಖಾಲಿ ಕೈಯಲ್ಲಿ ನಾನು ಮನೆಗೆ ಬರೋದೇ ಇಲ್ಲ. ನನ್ನಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ, ನಾನು ಏನೋ ಇಟ್ಕೊಂಡು ಮನೆಗೆ ಬರ್ತೀನಿ. ನಮ್ಮ ಮನೇಲಿ ನೋಡಿದ ತಕ್ಷಣ ಬಾಬಿ ಮ್ಯಾಮ್ನ ಮೀಟ್ ಮಾಡಿದ್ಯಾ ಅಂತಲೇ ಕೇಳೋದು. ಅಷ್ಟು ಒಂದು ರೀತಿಯಾಗಿ ಇಂಥ ಚಿಕ್ಕ ಚಿಕ್ಕ ಸಂಪ್ರದಾಯಗಳನ್ನು ಕಲಿತಂಥ ವಿಷಯಗಳು. ನನ್ನ ಕನಸು ಏನಿದೆ ಆ ಕನಸಿಗೆ ಹೆಣ್ಕೊಂಡು ನನ್ನ ಕೆಲಸ ಆಗ್ತಾ ಹೋಯಿತು. ಒಂದು ಮ್ಯೂಸಿಕ್ನ ಕಲಿಯೋದಾಗಲಿ, ಸಾಹಿತಿಗಳು ನಮ್ಮ ಸಿನಿಮಾದಲ್ಲಿ ಕೆ ಕಲ್ಯಾಣ್ ಸರ್ ಬರ್ದಿದ್ದಾರೆ, ಅವರ ಮನಸ್ಸೇ ಬದುಕು ನಿನಗಾಗಿ ಹಾಡನ್ನು ನಾನು 1000 ಸರ್ತಿ ಕೇಳಿದ್ದೀನಿ ಅನಿಸುತ್ತೆ. ಹೆಂಗೆ ಮನುಷ್ಯ ಈ ಥರ ಬರೀತಾರೆ ಅನ್ನೋರು ನನ್ನ ಪಾತ್ರಕ್ಕೆ ಕೂತು ಬರೆದಿದ್ದಾರೆ ಅನ್ನೋದು ಒಂದು ರೀತಿಯಾಗಿ ನನಗೆ ಅದು ಹೆಮ್ಮೆ. ನಾನು ಎಷ್ಟು ಭಾಗ್ಯಶಾಲಿಯಾಗಿದ್ದೀನಿ ಅನ್ನೋ ಅಂಥ ವಿಷಯ. ಈ ಥರ ಜಸ್ಟ್ ಮ್ಯಾರಿಡ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ. ನನ್ನ ಕನಸಾಗಲಿ ನನ್ನ ಕೆಲಸ ಆಗಲಿ ಒಟ್ಟಿಗೆ ಹೆಣ್ಕೊಂಡು ಹೋದಂಥ ಜರ್ನಿ ಆಗಿತ್ತು ಇದು. ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ. ಆಲ್ರೆಡಿ ಹಿರಿಯ ಕಲಾವಿದರು ಹೇಳಿದ ಹಾಗೆ ಒಂದು ಹೆಣ್ಣು ನಿರ್ದೇಶಕಿಯಾದಾಗ ಆ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಅವಳು ನೋಡುವಂತಹ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದು ತುಂಬ ಕೆಲವರಿಗೆ ಮಾತ್ರ ಅನುಭವವಾಗುವಂಥ ವಿಷಯ ಕಲಾವಿದರು ಅಂತ ಬಂದಾಗ. ನನ್ನ 2ನೇ ಸಿನಿಮಾದಲ್ಲೇ ಒಂದು ಹೆಣ್ಣು ಮಗಳು ಈ ಥರನೂ ಯೋಚನೆ ಮಾಡ್ಬೋದಲ್ವ ಕ್ಯಾರೆಕ್ಟರ್ ಬಗ್ಗೆ. ನಾನು ಹೆಣ್ಣು ಮಗಳೇ. ಕೆಲವು ಸರ್ತಿ ನಮಗೆ ಬೇರೆ ನಿರ್ದೇಶಕರು ಅಂದರೆ ಗಂಡು ಮಕ್ಕಳಿದ್ದಾಗ ಇವ್ರು ಯಾಕೆ ಹಿಂಗೆ ಯೋಚನೆ ಮಾಡೋದಿಲ್ಲ ಅಂತ ಅನಿಸ್ತಿರುತ್ತೆ, ನಾವೇ ತಪ್ಪಿದೀವನೋ ಅಂತ ಅನಿಸ್ತಿರುತ್ತೆ. ಬಟ್ ಇಲ್ಲ, ಈಗ ಪಾಯಿಂಟಿಗೆ ಬಂದರು ನೋಡಿ, ಇವ್ರಿಗೆ ಅರ್ಥ ಆಗುತ್ತೆ ಅಂತ ಬಾಬಿ ಮ್ಯಾಮ್ ಅವ್ರ ಜೊತೆ ಕೆಲಸ ಮಾಡುವಾಗ ನನಗೆ ಅನಿಸಿದಂಥ ವಿಷಯ. ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡ್ಬೇಕಂತಂದರೆ ಇಲ್ಲೂ ಅಷ್ಟೇ ನೋಡಿ, ಕೆಲಸನ ತುಂಬ ಚೆನ್ನಾಗಿ ಕಲಿತೆ ನಾನು. ಹಿರಿಯ ಕಲಾವಿದರು ಸೆಟ್ಟಲ್ಲಿ ಬರೀ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಹೇಗಿರ್ತಾರೆ,
ಕ್ಯಾಮ್ರಾನ ಹೇಗೆ ನೋಡ್ತಾರೆ, ಕ್ಯಾಮ್ರಾ ಪರ್ಸ್ಪೆಕ್ಟಿವ್ ಅನ್ನೋದು ಹೇಗಿರುತ್ತೆ, ಒಂದು ಹುಬ್ಬನ್ನು ಹಿಂಗೆ ಮಾಡಿದ್ರೆ ಅವ್ರು ಏನನ್ನ ಸಂದೇಶ ಕನ್ವೆ ಮಾಡ್ತಿದ್ದಾರೆ ಅನ್ನೋ ಅಂಥ ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಲೈಟಿಂಗ್ ಸೆನ್ಸ್ ಹಿರಿಯ ಕಲಾವಿದರಿಗೆ ತುಂಬ ಚೆನ್ನಾಗಿರುತ್ತೆ. ಯಾವ ಪೊಸಿಷನಲ್ಲಿ ನಿಂತ್ಕೋಬೇಕು, ಸುಮ್ಮನೆ ಬ್ಲಾಕಿಂಗ್ ಹೇಳಿದ ತಕ್ಷಣ ಗೊತ್ತಾಗುತ್ತೆ. ಇಂಥ ವಿಷಯಗಳನ್ನೆಲ್ಲ ಯಪ್ಪ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಲ್ವಾ ಅಂತ ಅನ್ಸೋದೊಂದು ಕಡೆ. ಇನ್ನೊಂದು ಕಡೆ ಈಗ ಶೈನ್ ಅವರಾಗಲಿ, ನಾನಾಗಲಿ, ಅಥವಾ ಶೈನ್ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ, ನಾವೆಲ್ಲ ಮಜಾ ಮಾಡ್ತಿದ್ದಂಥ ರೀತಿ, ನಾವೆಲ್ಲ ಸಿನಿಮಾವನ್ನು ನೋಡ್ತಿದ್ದಂಥ ರೀತಿ, ಇದೆಲ್ಲ ಕೂಡ ನಾನು ತುಂಬಾ ಕಲ್ತಿದ್ದೀನಿ. ಇಷ್ಟೇ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಜಸ್ಟ್ ಮ್ಯಾರಿಡ್ಗೆ. ಕಥೆ ಅಂತ ಬಂದಾಗ ನಮ್ಮ ಜಸ್ಟ್ ಮ್ಯಾರಿಡ್ ಚಿತ್ರ ನೀವೆಲ್ಲ ಆಗಸ್ಟ್ 22ನೇ ತಾರೀಕು ರಿಲೀಸ್ ಆಗುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಸೂರ್ಯ ಸಹನಾ ಮದುವೆ ಆಗ್ತಿರೋದು ಯಾವ ಚೌಲ್ಟ್ರಿಲೂ ಅಲ್ಲ, ನಿಮ್ಮ ಮನೆ ಹತ್ತಿರ ಇರೋ ಥಿಯೇಟರ್ಸಲ್ಲಿ ಕುಟುಂಬದ ಸಮೇತ ಹೋಗಿ ಮದುವೆನ ನೋಡಿ. ಯಾಕಂದರೆ ಈಗ ಸಿನಿಮಾ ಅಂತ ಬಂದಾಗ ಫಸ್ಟ್ ಹೊಳೆಯುವಂತಹ ಪದ ಏನಂದರೆ ಎಂಟರ್ಟೈನ್ಮೆಂಟ್. ಮದುವೆ ಅನ್ನೋ ಅಂಥ ಒಂದು ಸೆನ್ಸಿಟಿವ್ ಅಂಶವನ್ನು ಇಟ್ಕೊಂಡು ಜೀವನವನ್ನು ನಾವು ಎಷ್ಟು ಲೈಟಾಗಿ ಕನ್ಸಿಡರ್ ಮಾಡಬಹುದು, ಎಲ್ಲದಕ್ಕೂ ಸೀರಿಯಸ್ ಆಗಿ ಅಪ್ರೋಚ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಮ್ಮ ಸಿನಿಮಾದಲ್ಲಿ ನಾವು ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಅದು ಎಲ್ಲ ವರ್ಗದವರೆಗೂ ಸೂಕ್ತವಾಗೋ ಹಾಗೆ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಚಿಕ್ಕವರು ಸಹ ಸಿನಿಮಾಗೆ ಬಂದು ನೋಡಬಹುದು, ದೊಡ್ಡವರು ಹಿರಿಯರು ಕೂಡ ಬಂದು ನೋಡಬಹುದು, ಎಲ್ಲ ಏಜ್ನವರು ಬಂದು ನೋಡಬಹುದು. ಸಂಗೀತವನ್ನು ಇಷ್ಟಪಡೋರು ನೋಡಬಹುದು, ಸಾಹಿತ್ಯವನ್ನು ಇಷ್ಟಪಡೋರು ನೋಡಬಹುದು. ಬಣ್ಣಗಳನ್ನು ಸಿನಿಮಾಗಳಲ್ಲಿ ಕಾಣಬೇಕು ಅಂತಂದರೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಬಹಳ ಅಚ್ಚುಕಟ್ಟಾದ ಕೆಲಸ ಮಾಡಿದ್ದಾರೆ. ನೀವೀಗ ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ, ನಿಮಗೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ. ಆ್ಯಂಡ್ ನಿಮಗೆ ಫೈಟಿಂಗ್ ಬೇಕಾ, ಆ್ಯಕ್ಷನ್ ಬೇಕಾ, ಶೈನ್ ಅವರು ಸೂಪರಾಗಿ ಫೈಟ್ ಮಾಡಿದ್ದಾರೆ. ನಿಮಗೆ ಪೊಲಿಟಿಕಲ್ ಫೈಟಿಂಗ್ ಬೇಕಾ, ಶ್ರೀಮಂತ್ ಸರ್ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಕಾಮಿಡಿ ಬೇಕಾ, ರವಿಶಂಕರ್ ಸರ್ ಇದ್ದಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ವಾಣಿ ಮ್ಯಾಮ್ ಜೊತೆ ಕೂತ್ಕೊಂಡಾಗ ಸಂಗೀತವನ್ನು ಆಫ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆನ್ ಸ್ಕ್ರೀನ್ ಹೇಗೆ ಹಾಡ್ತಾರೆ ಅನ್ನೋದನ್ನು ಕೂಡ ಕಲ್ತಿದ್ದೀನಿ. ಇಲ್ಲಿ ಎಲ್ಲ ಒಂಥರ ಕಲೆಗೆ ಬೇಕಾಗುವಂಥ ಎಲ್ಲ ಅಂಶಗಳು ನಮ್ಮ ಸಿನಿಮಾದಲ್ಲಿದೆ. ತುಂಬ ಲೈಟ್ ಹಾರ್ಟೆಡ್ ಆಗಿ ಮನಸ್ಸನ್ನು ಬಿಚ್ಚಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಆಗಿದೆ. ಸೀರಿಯಸ್ ಆಗಿ ಏನಾಗುತ್ತೆ ಅಂತಲ್ಲ, ಏನಾಗುತ್ತೆ ಅಂತ ನಿಮ್ಗೆ ಅನಿಸ್ತಿದ್ರು ಅಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ, ಹಾಂ ಕರೆಕ್ಟ್ ಹಿಂಗಿರಬೇಕು, ವೆರಿ ಗುಡ್ ಈ ಥರ ನಿಮಗೆ ಏನಂತಾರೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಡುತ್ತೆ ನಮ್ಮ ಸಿನಿಮಾ. ಆ್ಯಂಡ್ ಕನ್ನಡ ಚಲನಚಿತ್ರರಂಗಕ್ಕೆ ಈಗ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಬೆನ್ತಟ್ಟಿ ಇನ್ನು ನಮ್ಮಂಥ ಕಲಾವಿದರಿಗೆ ಅವಕಾಶ ಸಿಗೋದು ಬಾಕಿ ಇದೆ. ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಜಸ್ಟ್ ಮ್ಯಾರಿಡ್ ಅನ್ನೋದು ನಮ್ಮ ಮಗು, ಈಗ ನಿಮ್ಮ ಕೈಗೆ ಸಮರ್ಪಿಸುವಂತಹ ಸಮಯ. ಆಗಸ್ಟ್ 22 ನಿಮ್ಮ ಕೈಗೆ ಅದನ್ನು ನಾವು ಕೊಡ್ತಾ ಇದ್ದೀವಿ. ಅದನ್ನು ಹೇಗೆ ಪೋಷಿಸಿ ಬೆಳೆಸ್ತೀರಾ ಅದು ನಿಮ್ಮ ಕೈಯಲ್ಲಿದೆ. ಕಲಾವಿದರಿಗೆ ಒಳ್ಳೆಯದಾಗಲಿ, ತಂತ್ರಜ್ಞರಿಗೆ ಒಳ್ಳೆಯದಾಗಲಿ, ಹಾಗೆ ಪಾಪ ಮಾಧ್ಯಮ ಮಿತ್ರರೆಲ್ಲ ಯಾರು ಅಂದಿದ್ದೀರಾ, ನಿಮಗೂ ಒಳ್ಳೆಯದಾಗಲಿ. ನಿಜವಾಗ್ಲೂ ಹೇಳ್ತೀನಿ, ಹೊಸಬ್ರಿಗೆ ಒಂದು ರೀತಿ ಮಗಳ ಥರ ಟ್ರೀಟ್ಮೆಂಟ್ ಕೊಡ್ತೀರಾ. ಇಲ್ಲಿ ಹಾಲ್ ಒಳಗಡೆ ಬಂದ ತಕ್ಷಣವೇ ಏನೋ ಒಂಥರ ಟೆನ್ಷನ್, ನರ್ವಸ್ನೆಸ್ ಇರೋದಿಲ್ಲ. ಇವರೆಲ್ಲ ನಮ್ಮವರೇ ಅನ್ನೋ ಭಾವನೆ ಇದೆ. ಯಾರೆಲ್ಲ ಪಾಪ ವಿಡಿಯೋ ಫೋಟೋ ಮಾಡ್ಕೋತಿರೋ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಜಸ್ಟ್ ಮ್ಯಾರಿಡ್ಗೆ ಜೈ. ಥ್ಯಾಂಕ್ ಯು ಸೋ ಮಚ್.